ಹಾಯ್ ಗಾಯ್ಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ವಿಶಾಲ್ ಮಾರ್ಟ್ಗೆ ಹೋಗಿ ಬರೋಣ ಅಂತ ಹೋಗಿದ್ವಿ. ಆ್ಯಕ್ಚುಲಿ ನಮ್ಮ ಚಾಮರಾಜನಗರಕ್ಕೊಂದು ಈ ಥರದ್ದೊಂದು ಬೇಕಿತ್ತು. ಡಿಸ್ಟಿಕ್ಕಾಗಿ ಒಂದು ಮಾಲ್ ಇರಲಿಲ್ಲ, ಏನೂ ಇರಲಿಲ್ಲ ಈ ಥರ ಒಂದು. ಸೊ ಬೇಕಿತ್ತು ಅನ್ನಿಸ್ತಿದ್ದು. ಹಾಯ್ ಹೇಳು ಚಿನ್ನು, ಹಾಯ್ ಹೇಳು. ಆದರೆ ಕಲೆಕ್ಷನ್ ಸ್ವಲ್ಪ ಕಮ್ಮಿ ಅಂತ ಅನ್ನಿಸ್ತು, ಇನ್ನೂ ಬೇಕು. ಬಟ್ ಇದರಲ್ಲಿ ಇದು ಬಂದಿದ್ದು ಆ್ಯಕ್ಚುಲಿ ಎಷ್ಟೋ ಬೆಟರ್. ಈ ಸ್ಟಾರ್ಟಾಗಿ ಸರಿ ಓಪನ್ ಆಗಿ ಇನ್ನೇನು 2 ಮಂತ್ಸ್ ಆಯಿತು ಅನಿಸುತ್ತೆ. ನಾನು ಹೋಗೇ ಇರಲಿಲ್ಲ ಒಂದು ಸಲನೂ. ಸೊ ಹೋಗಿ ಬರೋಣ, ನೋಡಿಕೊಂಡು ಏನಿದೆ ಏನಿಲ್ಲ ಅಂತ ನೋಡ್ಕೊಂಬಂದರೆ ಸೊ ಏನಾದ್ರು ಬೇಕಾದಾಗ ನೆಕ್ಸ್ಟ್ ಟೈಮ್ ಹೋಗ್ಬೋದು ಅಂತ ಅಂದ್ಕೊಂಡ್ವಿ. ಮತ್ತು ಇಲ್ಲಿ ಗ್ರೌಂಡ್ ಫ್ಲೋರ್ ಮತ್ತು ಫಸ್ಟ್ ಫ್ಲೋರ್ ಎರಡೇ ಇರೋದು. ಫಸ್ಟ್ ಫ್ಲೋರ್ಗೆ ಹೋಗಲೇ ಇಲ್ಲ, ಗ್ರೌಂಡ್ ಫ್ಲೋರಲ್ಲೇ ನೋಡ್ಕೊಂಬಂದ್ಬಿಟ್ವಿ. ಪಾಪು ಬೇರೆ ನಿದ್ದೆ ಮಾಡಿರಲಿಲ್ಲ, ಅವನು ಸ್ವಲ್ಪ ಕಿರಿಕಿರಿ ಮಾಡ್ತಿದ್ದ. ಹಾಗಾಗಿ ಮೇಲ್ಗಡೆ ಹೋಗಲಿಲ್ಲ, ಬರೀ ಇದೊಂದು ನೋಡಿಕೊಂಡು ಬಂದ್ಬಿಟ್ವಿ ಅಷ್ಟೇ. ಇಲ್ಲಿ ನಾನು ಏನೂ ತೊಗೊಳ್ಳಿಲ್ಲ, ನನಗೆ ಬೇಕಾಗಿರೋ ಅಂಥದ್ದು ಇಲ್ಲೇನೂ ಸಿಗಲಿಲ್ಲ ನನಗೆ. ಶೈಲಮ್ಮ ಒಂದಷ್ಟು ವಿಂಡೋ ಸ್ಕ್ರೀನ್ ತೊಗೊಂಡ್ರು, ಸ್ಲಿಪ್ಪರು ಅದು ಇದು ಅವರೊಂದಷ್ಟು ತೊಗೊಂಡ್ರು, ಮ್ಯಾಟು. ಬಟ್ ನಾನೇನೂ ತೊಗೊಳ್ಳಿಲ್ಲ. ಪಾಪುಗೆ ಅಂತ ಅಂದ್ಬಿಟ್ಟು ಶರ್ಟ್ಸ್ ತೊಗೊಂಡೆ ಅಷ್ಟೇ. ಆಮೇಲೆ ಸ್ವೆಟರ್ ನೋಡೋಣ ಅಂತ ನೋಡಿದೆ, ಬಟ್ ಯಾವುದೋ ಅವನಿಗೆ ಆಗೋ ಥರದ್ದು ಯಾವುದೂ ಆಗಲಿಲ್ಲ. ಈಗ ಎಷ್ಟಿದ್ರೂ ಬೇಕಾಗುತ್ತೆ ಸ್ವೆಟ್ರು, ಬೇಗ ಕೊಳೆ ಆಗಿಬಿಡುತ್ತಲ್ಲ, ವಾಶ್ ಮಾಡಿ 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 ಇದಾಗಿದೆ. ನನಗೆ ಎಲ್ಲಿಂದ ಎಲ್ಲಿಗೆ ಹೋದ್ರೂ ನನಗೆ ಹೆಣ್ಮಕ್ಳ ಬಟ್ಟೆನೇ ನೋಡಬೇಕು ಅಂತ ತುಂಬ ಆಸೆ ಆಗ್ತಿತ್ತು. ಹೆಣ್ಮಕ್ಳ ಬಟ್ಟೆ ನೋಡಿದಾಗ ಅನಿಸುತ್ತೆ, ಅಯ್ಯೋ ಹೆಣ್ಮಗು ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಆಸೆ ಆಗಿಬಿಡುತ್ತೆ. ಸೊ ಆದರೂ ಗಂಡು ಮಕ್ಳ ಬಟ್ಟೆಗಿಂತ ಹೆಣ್ಮಕ್ಳ ಬಟ್ಟೆಗಳೇ ಚೆಂದ. ದುಡ್ಡು ಬೇಕಾ ನಿಂಗೆ? ಎಷ್ಟು ಬೇಕು ದುಡ್ಡು? ಅಷ್ಟು ದುಡ್ಡು ತೊಗೊಂಡು ಏನು ಮಾಡ್ತೀಯ ನೀನು? ಕೊಟ್ಬಿಡು ಅಮ್ಮಂಗೆ, ಕೊಟ್ಬಿಡು ಅಮ್ಮಂಗೆ ದುಡ್ಡು ತಗೊಳ್ಳಿ. ಪಾಪುಗೆ ಅಂತ ಅಂದ್ಬಿಟ್ಟು ಇದೊಂದು ಟೀ ಶರ್ಟ್ ತೊಗೊಂಡೆ. ನನಗೆ ಫುಲ್ಲು ವೈಟ್ ಕಲರಲ್ಲಿ, ಅದು ಅಷ್ಟೊಂದು ಇರಲಿಲ್ಲ ಇವನ ಹತ್ರ. ಆಮೇಲೆ ಒಂಥರ ಚೆನ್ನಾಗಿತ್ತು, ಇನ್ನು ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಅದೊಂದು ತೊಗೊಂಡೆ. ಮತ್ತು ಜಾಸ್ತಿ ಇವನ ಹತ್ರ ಟೀ ಶರ್ಟ್ಸೇ ಜಾಸ್ತಿ ಇರೋದು, ಶರ್ಟ್ಸು ತುಂಬ ಕಮ್ಮಿ. ಆಮೇಲೆ ಅದಕ್ಕೆ ಇದೊಂದು ತೊಗೊಂಡೆ, ಶರ್ಟು 2 ತೊಗೊಂಡೆ ಅಷ್ಟೇ, ಇನ್ನೇನು ತೊಗೊಳ್ಳಿಲ್ಲ. ನನಗೆ ಗುಲಾಬಿ ಎಲ್ಲ ಹುಡುಕ್ತೆ, ಬಟ್ ಆ ಥರದ್ದೇನೂ ಇರಲಿಲ್ಲ ಅಲ್ಲಿ. ಸೊ ಇದೊಂದು 3 ತೊಗೊಂಡು ಬಂದೆ ಅಷ್ಟೇ, ಇನ್ನೇನೂ ತೊಗೊಂಡಿಲ್ಲ. ಮಧ್ಯಾಹ್ನ ಪುನರ್ವಂಗೆ ಊಟಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಅಕ್ಕಿ ಮತ್ತು ಬೇಳೆನ ತೊಳೆದು ಹಾಕಿದ್ದೀನಿ, ಮತ್ತು ಕ್ಯಾರೆಟು, ಬೀನ್ಸು ಮತ್ತು ಹಸಿ ತೊಗರಿ ಕಾಳಿತ್ತು, ಅದೊಂದು ಸ್ವಲ್ಪ ಹಾಕಿದ್ದೀನಿ. ಮತ್ತು ಕುಂಬಳಕಾಯಿನ ಎಷ್ಟೋ ಜನ ವಾಯಿ ಅದು ಇದು ಶೀತ ಅಂತೆಲ್ಲ ಅಂತಾರೆ, ಬಟ್ ಏನೂ ಆಗಲ್ಲ ಕೊಟ್ಟರೆ. ಮತ್ತು ಬೆಳ್ಳುಳ್ಳಿ ಮತ್ತು ಒಂದು ಮೆಣಸಿ ಹಣ್ಣು ಇಷ್ಟನ್ನು ಹಾಕಿದ್ದೀನಿ. ಮತ್ತು ಒಂಚೂರು ಉಪ್ಪು, ಅದರ ಜೊತೆಗೆ ಒಂಚೂರು ಅರಿಶಿನ ಪುಡಿ ಮತ್ತು ನೀರು ಹಾಕ್ಬಿಟ್ಟು ಕ್ಲೋಸ್ ಮಾಡೋದು ಅಷ್ಟೇ. ನಾನು ಲಿಡ್ನ ಕ್ಲೋಸ್ ಮಾಡಿಬಿಟ್ಟಿದ್ದೀನಿ. ಆಮೇಲೆ ಸೊಪ್ಪು ತಂದು ಕೊಟ್ಟರು. ಆಮೇಲೆ ಒಂಚೂರು ಕರಿಬೇವಿನ ಸೊಪ್ಪು, ಒಂದೆಲ್ಗ ಸೊಪ್ಪು ಇಷ್ಟನ್ನು ಆಮೇಲೆ ಹಾಕಿದೆ. ಅದಾದಮೇಲೆ ಒಂದು 4-5 ವಿಶಿಲ್ ಹೊಡೆಸ್ಬಿಡ್ತೀನಿ ನಾನು, ಆವಾಗ ಅವನಿಗೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಆಮೇಲೆ ಅದನ್ನು ತೆಗ್ದಾಕ್ಬಿಡ್ತೀನಿ, ಮೆಣಸಿ ಹಣ್ಣು ಆಯಿತಾ, ಅದನ್ನು ಸೇರಿ ಮ್ಯಾಶ್ ಮಾಡೋಕ್ಕೋದ್ರೆ ಅವನಿಗೆ ಸ್ವಲ್ಪ ಖಾರ ಆಗ್ಬೋದು. ಆಮೇಲೆ ಅದಕ್ಕೆ ತೆಗೆದ್ಬಿಟ್ಟು ಉಳಿದಿರೋದನ್ನು ಮ್ಯಾಶ್ ಮಾಡ್ಕೊತೀನಿ. ಈ ಊಟಿ ಬೀನ್ಸ್ ಆದರೆ ಸರಿ, ಚೆನ್ನಾಗಿ ಹೊಂದ್ಕೊಂಬಿಡುತ್ತೆ. ಈ ಮಾಮೂಲಿ ಬೀನ್ಸ್ ಆದರೆ ಹಂಗಂಗೆ ಸಿಗುತ್ತೆ. ಅವನು ಕಡ್ಡಿ ಥರ ಏನಾದ್ರು ಬಾಯಿಗೆ ಸಿಕ್ಬಿಟ್ರೆ ಮಾತ್ರ ಬಾಯೊಳಗೆ ಕೈಯಾಗಿ ತೆಗೆದ್ಬಿಡ್ತಾನೆ ಅವನು. ಒಂಚೂರು ಏನೂ ಸಿಕ್ಕಂಗಿಲ್ಲ ಅವನಿಗೆ. ಹಂಗೆಲ್ಲ ಸಿಕ್ಬಿಟ್ರೆ ಇಷ್ಟನೇ ಪಡಲ್ಲ ಅವನು. ಹಸಿ ಬೀನ್ಸ್ ಕೊಟ್ಟರೆ ಕಚ್ಚಿ ತಿಂತಾನೆ, ಬಟ್ ಈ ಥರ ಊಟದಲ್ಲಿ ಏನಾದರೂ ಆ ಥರ ಸಿಪ್ಪೆ ಥರ ಸಿಕ್ಬಿಟ್ರೆ ಒಂಚೂರು ಇಷ್ಟಪಡಲ್ಲ ಅವನು. ಆಮೇಲೆ ನಾನು ನೋಡ್ಕೊಂಡು ಅದಕ್ಕೆ ಎಷ್ಟು ಬೇಕೋ ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೋಬೇಕು. ನೀರು ಜಾಸ್ತಿ ಹಾಕ್ಕೊಂಡಾಗ ನೋಡಿ ಈ ಥರ ಆಗುತ್ತೆ. ಇಲ್ಲಾಂದರೆ ತುಂಬ ಗಟ್ಟಿ ಆಗಿಬಿಟ್ರೆ ಅದು ತಿನ್ನೋಕ್ಕೂ ಆಗಲ್ಲ. ಅವ್ನು ತಿನ್ನಲ್ಲ ಆ್ಯಕ್ಚುಲಿ, ಬೇರೆ ಮಕ್ಕಳು ತಿಂತವೋ ಏನೋ. ತುಂಬ ಗಟ್ಟಿ ಆಗಿಬಿಟ್ರೆ ಇವನು ತಿನ್ನಲ್ಲ. ನಾನು ಅವಾಗಿಂದ ನಾನು ಗಟ್ಟಿ ಏನೂ ಕೊಟ್ಟೇ ಇಲ್ವಲ್ಲ, ಹಾಗಾಗಿ ಅವ್ನು ತಿನ್ನೋಕ್ಕೆ ಇಷ್ಟಪಡಲ್ಲ ಗಟ್ಟಿಗೆ. ನೋಡಿ ಈ ಥರ ಆಯಿತು. ಅದಕ್ಕೆ ಒಂಚೂರು ತುಪ್ಪ ಹಾಕ್ಬಿಟ್ಟು ಈಗ ಅವ್ನಿಗೆ ಮಧ್ಯಾಹ್ನ ಊಟ ರೆಡಿ ಆಯಿತು. ಯಾವ ಸೊಪ್ಪು ಬೇಕಾದರೂ ಹಾಕ್ಕೋಬೋದು, ನುಗ್ಗೆ ಸೊಪ್ಪು ಹಾಕ್ಕೋಬೋದು, ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು, ಯಾವ ಸೊಪ್ಪು ಸಿಗುತ್ತೆ ಹಾಕ್ಕೋಬೋದು. ಆ್ಯಕ್ಚುಲಿ ನಾನು ಏನೇನು ಅಂತ ಬಂದೆ ಅಂದರೆ
ನನ್ನ ಮಗು ಊಟ ಮಾಡ್ತಾ ಇಲ್ಲ ಅನ್ನೋ ಅಂಥವರು ಈ ವಿಡಿಯೋನ ನೋಡಿ ತುಂಬ ಯೂಸ್ಫುಲ್ ಆಗ್ಬೋದು ಅಂತ ನನಗನ್ಸುತ್ತೆ. ಯಾಕಂದರೆ ಸುಮಾರು ಜನ ಅದನ್ನೇ ಹೇಳ್ತಾ ಇದ್ದಾರೆ, ನನ್ನ ಮಗು ಊಟ ಮಾಡಲ್ಲ ಅಂತ. ಊಟ ಮಾಡ್ತಾ ಇಲ್ಲ ಅನ್ನೋ ಅಂಥವ್ರಿಗೆ ಒಂದು ನನಗೆ ಗೊತ್ತಿರೋ ಅಷ್ಟು ಒಂದು ಟಿಪ್ಸ್ನ ನಾನು ಕೊಡೋದಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಒನ್ ಏನಂತಂದರೆ, ನಿಮ್ಮ ಮಗು ಜಂಕ್ ಫುಡ್ನ ತಿಂತಾ ಇದ್ದರೆ ಫಸ್ಟು ಅದನ್ನು ಅವಾಯ್ಡ್ ಮಾಡಿ. ಸ್ಟಾರ್ಟಿಂಗಿಂದನೂ ನಾವು ಅಭ್ಯಾಸ ಮಾಡ್ಕೊಂಡು ಬಂದುಬಿಟ್ರೆ ಜಂಕ್ ಫುಡ್ನ ಅವ್ರು ಕೇಳ್ತಾರೆ. ಅದನ್ನು ಆದಷ್ಟು ನೀವು ಜಂಕ್ ಫುಡ್ ಕೊಡ್ತಿದ್ರೆ ಚಾಕ್ಲೇಟ್ಸು ಬಿಸ್ಕೆಟ್ ಅಂತೂ ದಯವಿಟ್ಟು ಕೊಡಲೇಬೇಡಿ ಆಯಿತಾ. ಅಂದರೆ ಯಾವಾಗೋ ಒಂದೊಂದು ಸಲ ಅಪರೂಪಕ್ಕೆ ಒಂದೊಂದು ಕೊಟ್ಟರೆ ಏನು ತೊಂದರೆ ಇಲ್ಲ. ಬಟ್ ಕೆಲವು ಮಕ್ಳು ಏನು ಮಾಡ್ತಾರೆ, ಮನೆಗಳಲ್ಲಿ ಏನೂ ತಿಂತಾ ಇಲ್ಲ ಅಂದಾಗ ಹಾಲಿಗೆ ಬಿಸ್ಕೆಟನ್ನು ಡಿಪ್ ಮಾಡಿ ತಿನ್ನಿಸ್ಬಿಡೋದು, ಅರ್ಧ ಪ್ಯಾಕೆಟು ಒಂದೊಂದು ಪ್ಯಾಕೆಟ್ ಕೊಟ್ಬಿಡೋದು. ಅದು ಸಿಕ್ಕಾಬಟ್ಟೆ ಕೆಟ್ಟದು ಆಯಿತಾ. ಅದನ್ನು ಫಸ್ಟು ಆ ಥರ ಏನಾದರೂ ಇದ್ದರೆ ಅವಾಯ್ಡ್ ಮಾಡಿ. ಚಾಕ್ಲೇಟು ಮತ್ತು ಕುರ್ಕುರೆ ತಿಂತಾ ಇದ್ದರೆ ಆ ಥರದ್ದೆಲ್ಲ ಜಂಕ್ಸ್ ಫುಡ್ ಏನೇನು ತಿಂತಿದ್ದಾರೆ ಅದನ್ನು ಆದಷ್ಟು ಅವಾಯ್ಡ್ ಮಾಡೋಕ್ಕೆ ನೋಡಿ. ಈ ಬಿಸ್ಕೆಟಲ್ಲಿ ಅಲ್ಲೇನು ಮೈದಾ ಇರಲ್ಲ, ಇದಿರಲ್ಲ ಅಂತ ಹೇಳ್ತಾರೆ. ಬಟ್ ಮೈದಾ ಇಲ್ಲದೆ ಯಾವ ಬಿಸ್ಕೆಟು ಮಾಡಲ್ಲ. ಮೈದಾ ಏನು ಮಾಡುತ್ತೆ, ಮಗುಗೆ ಹೊಟ್ಟೆ ಹಸಿವಾಗದೇ ಇರೋ ಥರ ಮಾಡಿಬಿಡುತ್ತೆ. ನಾನು ಆಲ್ರೆಡಿ ಸುಮಾರು ವೀಡಿಯೋದಲ್ಲಿ ಹೇಳಿದ್ದೀನಿ ಕೂಡ. ಹಂಗಾಗಿ ಹೊಟ್ಟೆ ಹಸಿವೆ ಆಗಲ್ಲ, ಅವ್ರಿಗೆ ತಿನ್ನಬೇಕು ಅಂತಲೇ ಅನಿಸಲ್ಲ. ಆ ಥರ ಆದಾಗ ಫಸ್ಟು ಬಿಸ್ಕೆಟು ಮತ್ತು ಅಂದರೆ ಮೈದಾ ಫುಡ್ ಏನೇನಿದೆ ತಿಂತಿದ್ದಾರೆ ಮಕ್ಕಳು, ಬ್ರೆಡ್ ಇರ್ಬೋದು, ಬಿಸ್ಕೆಟ್ಸ್ ಇರ್ಬೋದು, ಕ್ರ್ಯಾಕರ್ಸ್ ಇರ್ಬೋದು, ಈ ಥರದ್ದು ಏನೇ ತಿಂತಿದ್ರು ಅದನ್ನು ಫಸ್ಟು ಅವಾಯ್ಡ್ ಮಾಡಿ, ಓಕೆನಾ. ಸೆಕೆಂಡ್ ಒನ್ ಏನಂತಂದರೆ, ಸ್ಟಾರ್ಟಿಂಗಿಂದ ನಾವೇನು ತಪ್ಪು ಮಾಡ್ತೀವಿ ಅಂತಂದರೆ ಫೋರ್ಸ್ ಫೀಡಿಂಗ್. 2 ಕಾಲುಗಳ ಮಧ್ಯೆ ಹಾಕೊಂಬಿಟ್ಟು ಮಗುಗೆ ಹಾಕಿ ತುರುಕ್ತಾ ಇರ್ತೀವಿ. ಈ ಥರ ಮಾಡಿದಾಗ ಏನಾಗುತ್ತೆ, ಮಕ್ಕಳಿಗೆ ಫುಡ್ ಮೇಲೆ ಅದೊಂಥರ ಭಯ ಬರುತ್ತೆ ಆಯಿತಾ. ಆ ಥರ ಭಯ ಬಿದ್ದಾಗ ಅಮ್ಮಂದ್ರು ನಾವು ಊಟ ತೊಗೊಂಬರ್ತಾಯಿದ್ದೀವಿ ಅಂತಂದರೆ ನಾವು ಅವ್ರ ಕಣ್ಣಿಗೆ ಒಂದು ಯಮರಾಯನ್ ಥರ ಕಾಣಿಸ್ಬಿಡ್ತೀವಿ. ಸೊ ಅದರಿಂದನೂ ಎಷ್ಟೋ ಮಕ್ಕಳು ಊಟ ಮಾಡೋದಕ್ಕೆ ಭಯ ಪಡ್ತವೆ. ಫೋರ್ಸ್ಫುಲ್ಲಿ ನಾವು ಯಾವತ್ತೂ ತಿನ್ನಿಸ್ಲೇಬಾರ್ದು. ಹಿಂಸೆಗೆ ಮಾಡಿ ತಲೆ ಹಿಡ್ಕೊಳ್ಳೋದಂತೆ, ಕೈ ಕಾಲು ಹಿಡ್ಕೊಳ್ಳೋದಂತೆ, ಹಾಕೊಂಡು ತುರ್ಕೋದಂತೆ ಹಂಗೆಲ್ಲ ಮಾಡೋಕ್ಕೆ ಹೋಗಬೇಡಿ. ಅಟ್ಲೀಸ್ಟ್ ಅವ್ರು ಯಾವಾಗಾದರೂ ಒಂದೊಂದು ಸ್ಪೂನ್ ತಿಂತಾರೆ, ಪರವಾಗಿಲ್ಲ, ಒಂದೊಂದು ಸ್ಪೂನೇ ತಿನ್ನಿಸಿ. ಸ್ಟಾರ್ಟಿಂಗ್ ಈಗ ಒಂದು 6 ತಿಂಗಳು ಕಂಪ್ಲೀಟ್ ಆಯಿತು, ಬಪ್ಪ 6 ತಿಂಗಳು ಕಂಪ್ಲೀಟ್ ಆಗಿದೆ, ಸಾಲಿಡ್ ಫುಡ್ ಶುರು ಮಾಡಿದ್ದೀರಾ ಅಂದಾಗ ಅವ್ರೇನು ಇಷ್ಟಿಷ್ಟೇ ತಿನ್ನಬೇಕು ಅಂತೇನಿಲ್ಲ ಆಯಿತಾ. 2 ಸ್ಪೂನ್ 3 ಸ್ಪೂನ್ ಅಷ್ಟು ತಿಂದ್ರೂ ಅದು ಆ ಮಗುಗೆ ಸಾಕು. ಯಾಕಂದರೆ ನೀವು ಜಸ್ಟ್ ಇಂಟ್ರಡ್ಯೂಸ್ ಮಾಡ್ತಾ ಇರೋದಾಯ್ತಾ, ಅದನ್ನು ಹೊಟ್ಟೆ ತುಂಬ ಕೊಡಬೇಕು ಅಂತ ಏನಿಲ್ಲ. ಯಾಕಂದರೆ ಅದಕ್ಕೂ ನಾವು ಫೀಡಿಂಗಲ್ಲಿ ಇರ್ತೀವಲ್ವ, ಇನ್ನು ಫೀಡಿಂಗ್ ಮಾಡ್ತಾ ಇರ್ತೀವಿ. ಫೀಡಿಂಗ್ ಮಾಡ್ತಾ ಇರ್ತೀವಿ. ಹಾಗಾಗಿ ಅದನ್ನು ನಾವು ಶುರು ಮಾಡ್ತಿರೋದು ಏನಕ್ಕಿಂತ ಜಸ್ಟ್ ಪರಿಚಯ ಮಾಡ್ಸೋಕ್ಕಷ್ಟೇ ಸಾಲಿಡ್ ಫುಡ್ನ. ಅದನ್ನು ಹೊಟ್ಟೆ ತುಂಬ ಮಗು ತಿನ್ನಲೇಬೇಕು ಅಂತ ಏನಿಲ್ಲ. ಹಾಗಾಗಿ 2 ಸ್ಪೂನ್ 3 ಸ್ಪೂನ್ ತಿಂದ್ರೂ ತೊಂದರೆ ಇಲ್ಲ. ದಯವಿಟ್ಟು ಫೋರ್ಸ್ಫುಲಿ ತಿನ್ನಿಸೋದನ್ನು ಸ್ಟಾಪ್ ಮಾಡಿ. ಮೂರನೇ ಟಿಪ್ಸ್ ಏನಂತಂದರೆ, ಈಗ ಒಂಚೂರು 8 ತಿಂಗಳಾಗಿದೆ, 9 ತಿಂಗಳು ಅಥವಾ 1 ವರ್ಷದ ಮಗು ಅಥವಾ 1.5 ವರ್ಷದ ಮಗು ಊಟ ತಿಂತಾ ಇಲ್ಲ, ಆ ಥರ ಮಾಡ್ತಿದ್ದಾರೆ ಅಂತಂದಾಗ ನಾವು ಸ್ವಲ್ಪ ಮಗುಗೆ ಬೇರೆ ಥರನೇ ಏನಾದರೂ ಮಾಡಬೇಕಾಗತ್ತೆ. ಸೊ ಏನು ಮಾಡ್ಬೋದು ಅಂತ ಅಂದರೆ, ಈಗ ಮನೆಯಲ್ಲಿ ಯಾರ್ಯಾರು ಇರ್ತೀವಿ, ಜನ ಜಾಸ್ತಿ ಇರ್ಬೋದು, ಕಡಿಮೆ ಇರ್ಬೋದು, ಈಗ ಎಲ್ಲರೂ ಊಟಕ್ಕೆ ಕೂತ್ಕೊತಾರೆ ಅಲ್ವಾ, ಆ ಟೈಮಲ್ಲಿ ಮಗುಗೆ ಸಪ್ರೇಟಾಗಿ ಒಂದು ತಟ್ಟೆಗೆ ಹಾಕಿ ಕೊಟ್ಬಿಡಿ ಆಯಿತಾ. ಈಗ ಎಲ್ಲರೂ ಕೂತ್ಕೊಂಡು ತಿನ್ನಬೇಕಾದ್ರೆ ಅದನ್ನು ನೋಡಿದಾಗ, ಇವರು ಎಲ್ಲ ತಿಂತಿದ್ದಾರೆ, ನಾನು ತಿನ್ನಬೇಕು ಅಂತ ಮಗು ಅನ್ನಿಸ್ತೇನೂ ಇರ್ಬೋದು. ಬಟ್ ಒಂದು ಪ್ರಯತ್ನ ಮಾಡ್ಬೋದು ಅಷ್ಟೇ ನಾವು. ಕೆಲವು ಮಕ್ಕಳಿಗೆ ಅದು ವರ್ಕೌಟ್ ಆಗ್ಬೋದು, ಕೆಲವು ಮಕ್ಕಳಿಗೆ ವರ್ಕೌಟ್ ಆಗದೇನೆ ಇರ್ಬೋದು. ಆ ಥರ ಮಾಡಿದಾಗ ತಿನ್ನಬೇಕು ಅಂತ ಅನ್ನಿಸ್ದಾಗ ಮಗು ನಮ್ಮ ಜೊತೆ ಕೂತ್ಕೊಂಡು ಊಟ ಮಾಡೋದನ್ನು ಅಭ್ಯಾಸ ಮಾಡ್ಕೊಬೋದು. ಅವ್ರು ಚೆಲ್ಲಿ ಪರವಾಗಿಲ್ಲ, ನೀವು ಬೈಯಕ್ಕೆ ಹೋಗಬೇಡಿ, ಗದ್ರಕ್ಕೆ ಹೋಗಬೇಡಿ. ಅವ್ರು ಎಷ್ಟು ತಿಂತಾರೋ ಅಷ್ಟು ತಿನ್ನಲಿ, ಚೆಲ್ಲಿದ್ಮೇಲೆ ನಾವು ಕ್ಲೀನ್ ಮಾಡ್ಕೋಬೇಕು. ಅದೇನು ಮಾಡೋಕ್ಕಾಗಲ್ಲ. ಅದು ಬುದ್ಧಿ ಬರೋವರೆಗೂ ಮಕ್ಕಳು ಚೆಲ್ತಾರೆ. ಅದು ಮಕ್ಕಳು ಇರೋದೇ ಹಾಗೆ ಅಲ್ವಾ. ಸೊ ಆ ಥರ ಜೊತೇಲಿ ಕೂತು ಊಟ ಮಾಡೋದನ್ನು ಟ್ರೈ ಮಾಡಿ. ಸೊ ಇನ್ನೊಂದು ನೆಕ್ಸ್ಟ್ ಒನ್ ಏನಂತಂದರೆ, ಸ್ವಲ್ಪ ಕೊಡೋ ಫುಡ್ನ ಡಿಫ್ರೆಂಟಾಗಿ ಕೊಡೋಕ್ಕೆ ಟ್ರೈ ಮಾಡೋಣ. ಒಂದು ಕ್ರಿಯೇಟಿವಿಟಿ ಯೂಸ್ ಮಾಡೋಣ. ಫಾರ್ ಎಕ್ಸಾಂಪಲ್, ಇವಾಗ ದೋಸೆ ಹಾಕ್ಕೊಡ್ತೀವಿ, ದೊಡ್ಡದಾಗಿ ದೋಸೆ ಹಾಕಿ ಅದನ್ನು ಅರ್ಧ ಮಾಡ್ಕೊಂಬಂದು ತಿನ್ನು ಅಂತ ಮಗುಗೆ ಫೋರ್ಸ್ ಮಾಡೋ ಬದಲು ಅದರಲ್ಲಿ ಪುಟ್ಟದಾಗಿ ದೋಸೆ ಹಾಕ್ಕೊಟ್ರೆ ಮಗುಗೆ ಇಷ್ಟ ಆಗುತ್ತೆ. ಈಗ ಒಂದು ಕಾಯಿನ್ ಅಷ್ಟು ದಪ್ಪ ದೋಸೆನೋ ಅಥವಾ ಇಷ್ಟಿಷ್ಟು ದಪ್ಪ ದೋಸೆನೋ ಹಾಕಿ ಕೊಟ್ಟಾಗ, ವಾವ್ ನೋಡಪ್ಪ ಇಷ್ಟು ಚೆನ್ನಾಗಿದೆ ದೋಸೆ, ಪುಟಾಣಿ ದೋಸೆ, ಈ ಥರ ಏನಾದರೂ ನಾವು ಅವ್ರಿಗೆ ಖುಷಿ ಆಗೋ ಥರ ಏನಾದರೂ ಮಾಡಿ, ಚಿಕ್ಕ ದೋಸೆ, ಚಿಕ್ಕ ಚಪಾತಿ, ಈ ಥರ ಏನಾದರೂ ಡಿಫ್ರೆಂಟಾಗಿ ಮಾಡ್ಬೋದಾ, ಆ ಥರ ಏನಾದರೂ ಟ್ರೈ ಮಾಡ್ಬೋದು. ಮತ್ತು ನಾನೊಂದು ಪಿಕ್ಚರ್ ಹಾಕ್ತೀನಿ, ಅದು ಯೂಸ್ ಆಗ್ಬೋದೇನೋ.
ನೆನಪಾದರೆ ನಾನು ಹಾಕ್ತೀನಿ. ಏನು ಕ್ರಿಯೇಟಿವಿಟಿ ಏನು ಯೂಸ್ ಮಾಡ್ಬೋದು ಫುಡ್ಡಲ್ಲಿ ಮಕ್ಕಳಿಗೆ ಆ ಥರ ಡಿಸೈನ್ ಎಲ್ಲ ಮಾಡಿಕೊಟ್ಟಾಗ ಮಗು ತಿನ್ನಬಹುದು ಬಹುಶಃ. ಯಾಕಂದರೆ ಕಲರ್ಫುಲ್ಲಾಗಿರುತ್ತೆ ಆವಾಗ ನೋಡಿದಾಗ, ಅದು ಮಗುಗೆ ಇಷ್ಟ ಆಗ್ಬೋದು, ಮಗು ತಿನ್ಬೋದು. ಮತ್ತು ಇನ್ನೊಂದೇನಪ್ಪ ಅಂತ ಅಂದರೆ, ನಾವು ಎಷ್ಟು ತೊಗೊಂಡು ಹೋಗ್ತೀವಿ, ಈಗ ಒಂದು ಬೌಲ್ ಅನ್ನ ತೊಗೊಂಡು ಹೋಗಿರ್ತೀವಿ, ಮಗು ಅಷ್ಟೂ ತಿನ್ನಲೇಬೇಕು ಅಂತ ನಾವು ಮೆಂಟಲಿ ಫಿಕ್ಸ್ ಆಗಿಬಿಡ್ತೀವಿ. ತಿಂದಿಲ್ಲ ಅಲ್ಲ, ಅದನ್ನು ಬಿಟ್ಬಿಡಿ ಆಯಿತಾ. ಮಗು ಎಷ್ಟು ತಿನ್ನುತ್ತೆ, ಈಗ ಒಂದು ಬೌಲ್ ತೊಗೊಂಡೋಗಿದ್ರೆ ಅರ್ಧ ಬೌಲ್ ತಿಂತ ಪರವಾಗಿಲ್ಲ, ಅದರಲ್ಲಿ ಒಂದು 4 ಸ್ಪೂನ್ ತಿಂತ ಪರವಾಗಿಲ್ಲ, ಬಿಟ್ಬಿಡಿ, ಅಷ್ಟೇ ಸಾಕು. ಅದು ಮಗುಗೆ ಕೆಲವು ಮಕ್ಕಳಿಗೆ ಹೊಟ್ಟೆ ಹಸಿವೆ ಆಗಲ್ಲ, ಅವ್ರು ತಿನ್ನಲ್ಲ. ಕೆಲವು ಮಕ್ಕಳಿಗೆ ಹೊಟ್ಟೆ ಹಸಿವಾಗುತ್ತೆ, ಅವ್ರು ಚೆನ್ನಾಗಿ ತಿನ್ಕೊತಾರೆ. ನೆಕ್ಸ್ಟ್ ಒನ್ ಏನಂದರೆ, ಈಗ ಮಗುಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ, ಈಗ ಮಗುಗೆ ಆಟ ಆಡೋದ್ರಲ್ಲಿ ಇಂಟ್ರೆಸ್ಟ್ ಇದೆಯಾ, ಆಟ ಆಡಿಸ್ಕೊಂಡು ತಿನ್ನಿಸಿ, ಅವಾಗ ಗೊತ್ತಾಗಲ್ಲ ಮಕ್ಕಳಿಗೆ, ತಿನ್ಕೊಂಡ್ಬಿಡ್ತವೆ. ಸೊ ಏನೇ ಮಾಡಿದ್ರೂ ತಿಂತಾ ಇಲ್ಲ. ಕೆಲವು ಮಕ್ಕಳು ಮೊಬೈಲ್ ಕೊಟ್ಟರೆ ಮಾತ್ರ ತಿಂತವೆ ಅಂದರೆ ಆಗ ಇನ್ನೇನೂ ಮಾಡೋಕ್ಕಾಗಲ್ಲ, ವಿಧಿ ಇಲ್ಲ. ಅದನ್ನು ಕೊಟ್ಬಿಡಿ, ಇನ್ನೇನು ಮಾಡೋಕ್ಕಾಗಲ್ಲ ಅಲ್ವಾ. ಅಟ್ಲೀಸ್ಟ್ ಅದನ್ನು ನೋಡ್ತಾ ಆದರೂ ಮಗು ತಿನ್ನುತ್ತೆ ಅಂತ ಅಂದಾಗ ಕೊಟ್ಬಿಡಿ, ಇನ್ನೇನು ಮಾಡೋಕ್ಕಾಗುತ್ತೆ ಅಲ್ವಾ. ಕೆಲವು ಮಕ್ಕಳು ಟಿ ವಿ ನೋಡ್ತಾ ತಿನ್ಕೊಂಬಿಡ್ತವೆ, ಕೆಲವು ಮಕ್ಕಳು ಮೊಬೈಲ್ ನೋಡ್ತಾ ತಿನ್ಕೊತವೆ. ನನ್ನ ಮಗ ಆಟ ಆಡ್ತಾ ತಿನ್ಕೊಂಬಿಡ್ತಾನೆ. ಅವನಷ್ಟು ನನಗೆ ಊಟ ತಿನ್ನಿಲ್ಲ, ಅಷ್ಟು ನನಗೆ ಹಿಂಸೆ ಕೊಟ್ಟಿಲ್ಲ. ಬಟ್ ಒಂದೊಂದು ಸಲ ಯಾವಾಗಾದರೂ ಒಂದೊಂದು ಟೈಮಲ್ಲಿ ಸ್ವಲ್ಪ ಕ್ರ್ಯಾಂಕಿ ಥರ ಆಡ್ತಾನೆ. ಅಂಥ ಟೈಮಲ್ಲಿ ನಾನು ಆಟ ಆಡಿಸ್ಕೊಂಡು ತಿನ್ನಿಸ್ಬಿಡ್ತೀನಿ. ಈಗ ಏನಾದರೂ ಅವ್ನಿಗೇನು ಇಷ್ಟ ಆಗುತ್ತೋ ಅದನ್ನು ಕೈ ಕೊಟ್ಬಿಡ್ತೀನಿ. ಟಾಯ್ಸ್, ಅವ್ನಿಗೆ ಆಟ ಆಡೋದಂದರೆ ಇಷ್ಟ, ABCD ಅದೆಲ್ಲ ಕೊಟ್ಟರೆ ಅದು ನೋಡ್ತಾ ತಿನ್ಕೊಂಬಿಡ್ತಾನೆ. ಈ ಥರ ಮಗುಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ ಅದನ್ನು ಅವ್ರ ಕೈ ಕೊಟ್ಬಿಟ್ಟು ಅವರು ಅದರಲ್ಲಿ ಇನ್ವಾಲ್ವ್ ಆಗಿಬಿಡ್ಬೇಕು. ಅಂಥ ಟೈಮಲ್ಲಿ ನಾವು ತಿನ್ನಿಸಿದ್ರೆ ಮಗು ತನಗೆ ಗೊತ್ತಿಲ್ಲದೆ ತಾನಾಗಿ ಅದು ತಿಂದ್ಬಿಡುತ್ತೆ. ಸೊ ಇದಿಷ್ಟು ನನಗೆ ಅನಿಸಿದ್ದು, ನನ್ನ ಅನುಭವಕ್ಕೆ ಬಂದಿದ್ದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಇದೇ ಫೈನಲ್ ಅಂತಲೂ ಅಲ್ಲ, ಇಷ್ಟೇ ಅಂತಲೂ ಅಲ್ಲ, ಇನ್ನೂ ಬೇರೆ ಟಿಪ್ಸ್ ಕೂಡ ಇರಬಹುದು. ನನಗೇನು ಗೊತ್ತೋ ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಇಷ್ಟೆಲ್ಲ ಮಾಡಿದೆ ಅಂದರೂ ನನ್ನ ಮಗು ತಿಂತಾನೇ ಇಲ್ಲ ಅಂತ ಅನಿಸಿದ್ರೆ, ಈಗ ನಾನು 2 ಕಮೆಂಟ್ ಇದೆ, ಅದನ್ನು ಇಲ್ಲಿ ಕಮೆಂಟನ್ನ ನಾನು ಅಲ್ಲಿ ಹಾಕ್ತೀನಿ. ಆ ಕಮೆಂಟ್ನ ಓದಿ ನಿಮಗೆ ಅಟ್ಲೀಸ್ಟ್ ಸಮಾಧಾನ ಆಗ್ಬೋದು. ಓಕೆನಾ? ಆಮೇಲೆ ಆಮೇಲೆ ಹೇಳು. ಆಮೇಲೆ ಇನ್ನೇ ಮುಂದೆ ಹೇಳು. ಹಾಂ. ಪುನರ್ವಂಗೆ ಫುಡ್ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಲಾಸ್ಟ್ ಟೈಮ್ ಹೇಳ್ದಂಗೆ ಓಟ್ಸ್ನ ಯೂಸ್ ಮಾಡಿಕೊಂಡು ನಾವು ಎಷ್ಟು ಥರ ಫುಡ್ನ ಕೊಡ್ಬೋದು ಮಕ್ಕಳಿಗೆ ಅಂತ ಅವತ್ತೊಂದು ರೆಸಿಪಿ ತೋರಿಸಿದ್ದೆ, ಇವತ್ತೊಂದು ತೋರಿಸೋಣ ಅಂತ. ಫಸ್ಟ್ ನಾನಿಲ್ಲಿ 1 ಸ್ಪೂನಷ್ಟು ಕ್ವಾಂಟಿಟಿ ನಿಮಗೆ ಬಿಟ್ಟಿದ್ದು ಆಯಿತಾ. ನಾನು ಇವನಿಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊತಿದ್ದೀನಿ. 1 ಸ್ಪೂನಷ್ಟು ಪೌಡರ್ ಲಾಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಅದು ಹೇಗೆ ಮಾಡೋದು, ಏನು ಹಾಕಬೇಕು ಅಂತ. ಜೊತೆಗೆ ಒಂಚೂರು ತುಪ್ಪ. ನಾನು ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ, ಅಂದ್ರೂ ಅದು ಬೇಗ ತಳ ಹಿಡಿದ್ಬಿಡ್ತಾಯಿದೆ, ಸ್ಟೀಲ್ದಲ್ವಾ, ಹಾಗಾಗಿ ಅದನ್ನು ಒಂಚೂರು ಫ್ರೈ ಮಾಡ್ಕೊಂಡ್ಬಿಡ್ಬೇಕು. ಒಂಚೂರು ತುಂಬ ಏನು ಬೇಡ, ಅದೆಲ್ಲ ನೀಟಾಗಿ ತುಪ್ಪ ಮತ್ತು ಪೌಡ್ರು ಅದನ್ನು ಒಂಚೂರು ನೀಟಾಗಿ ಮಿಕ್ಸ್ ಮಾಡಿ ಒಂಚೂರು ಕಲರ್ ಚೇಂಜ್ ಆಗೋ ಅಷ್ಟು ಅದನ್ನು ಹುರ್ಕೊಂಬಿಡ್ಬೇಕು. ಆಲ್ರೆಡಿ ನಾವು ಅದನ್ನು ಅಂದರೆ ಓಟ್ಸನ್ನು ಎಲ್ಲ ಫ್ರೈ ಮಾಡಿರ್ತೀವಿ, ಇದೊಂಚೂರು ಲೈಟಾಗಿ ಹುರ್ಕೊಂಡಾಗ ಚೆನ್ನಾಗಿರುತ್ತೆ. ಆಮೇಲೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮೆಜರ್ಮೆಂಟ್ ನೋಡಿಕೊಂಡು ಒಂಚೂರು ತೆಳುವಾಗೋ ಥರನೇ ಇದ್ದರೆ ಬೆಟರ್, ಯಾಕಂದರೆ ಒಂಚೂರು ಆರ್ತಾ ಅದು ಗಟ್ಟಿ ಬಂದ್ಬಿಡುತ್ತೆ. ಹಾಗಾಗಿ ನೋಡಿಕೊಂಡು ನೀರು ಹಾಕ್ಕೋಬೇಕು. ಮತ್ತು ಗಂಟೆಲ್ಲ ಹೊರ್ಟೋಗ್ಬೇಕು. ನಾನೀಗ ಸ್ಟವ್ ಆನ್ ಮಾಡಿಲ್ಲ, ಆಫಲ್ಲಿ ಇಟ್ಟಿದ್ದೀನಿ. ಗಂಟೆಲ್ಲ ಹೊರ್ಟೋಗ್ಬೇಕು, ಆ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡ್ಕೊಂಡಾದಮೇಲೆ ಸ್ಟವ್ ಹಚ್ಚಿಸಿ ಒಂಚೂರು ಹಂಗೆ ಮಿಕ್ಸ್ ಮಾಡಬೇಕು. ಇಲ್ಲ ಹಂಗೆ ಸ್ವಲ್ಪ ಮೇಲ್ಗಡೆ ತಿಳಿಯಾಗಿ ಬಂದುಬಿಡುತ್ತೆ. ಸೊ ಅದು ಸ್ವಲ್ಪ ತೆಳುವಾಯಿತು ಅಂತ ಅನ್ನಿಸ್ತು, ಗಟ್ಟಿ ಆಯಿತು ಅನ್ನಿಸ್ತು ನನಗೆ. ಅದಕ್ಕೆ ನೋಡಿಕೊಂಡು ಇನ್ನೊಂಚೂರು ನೀರು ಸೇರಿಸ್ಕೊಂಡೆ. ಅದು ಅಷ್ಟರಲ್ಲಿ ಅದು ಚೆನ್ನಾಗಿ ಬೇಯಬೇಕು. ಅಲ್ಲಿ ತನಕ ನಾನೇನು ಮಾಡ್ತೀನಿ, 1 ಏಲಕ್ಕಿ ಬಾಳೆನ
ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ. ಒಂದು ಕೈಯಲ್ಲಿ ಮಾಡ್ತಾಯಿದ್ದೀನಿ, ಅದಕ್ಕೆ ಹಿಂಗೆ ಓಡಾಡ್ತಾ ಇದೆ ಅದು. ಒಂದು ಕೈಯಲ್ಲಿ ಮೊಬೈಲ್ ಇಟ್ಕೊಂಡಿರ್ತೀನಿ, ಇನ್ನೊಂದು ಕೈಯಲ್ಲಿ ಮಾಡ್ತಾಯಿರ್ತೀನಿ, ಹಾಗಾಗಿ ಅದು ಸರಿಗೆ ಬರಲ್ಲ. ಆಮೇಲೆ ಒಂದು ಫೋರ್ಕ್ನ ತೊಗೊಂಡು ಅದನ್ನು ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು. ಗಂಟೆಲ್ಲ ಸಿಗಬಾರ್ದು. ಎಷ್ಟು ಆಟ ಆಡಿಸ್ತಿದೆ ನೋಡಿ ಅದು ಬಾಳೆಹಣ್ಣು, ಓಡಾಡ್ತಿದೆ ಆ ಕಡೆಯಿಂದ ಈ ಕಡೆ. ಸೊ ಆ ಥರ ನೀಟಾಗಿ ಮ್ಯಾಶ್ ಮಾಡ್ಕೊಂಬಿಡ್ಬೇಕು. ನೋಡಿ ಈ ಥರ ಆಗಿದೆ. ಇದಿಷ್ಟು ಆದಮೇಲೆ ಅದು ಚೆನ್ನಾಗಿ ಬೆಂದಿದೆ ಅಂದಾಗ ಅದನ್ನು ತೆಗೆದು ಈ ಬನಾನಾ ಒಳಗಡೆ ಮಿಕ್ಸ್ ಮಾಡ್ಕೋಬೇಕು. ನಾನು ಇದಕ್ಕೆ ಮತ್ತೆ ತುಪ್ಪ ಏನು ಹಾಕಕ್ಕೆ ಹೋಗಲ್ಲ, ಯಾಕಂದರೆ ಅದನ್ನು ಹುರಿಬೇಕಾದ್ರೆ ಒಂಚೂರು ತುಪ್ಪ ಹಾಕಿರ್ತೀವಲ್ವ, ಅದಷ್ಟೇ ಸಾಕಾಗುತ್ತೆ. ಇದನ್ನು ಬಾಳೆಹಣ್ಣು ಮತ್ತು ಹಿಟ್ಟು ಎರಡು ಚೆನ್ನಾಗಿ ಮಿಕ್ಸ್ ಆಗಬೇಕು. ಅಲ್ಲಿವರೆಗೂ ಇದನ್ನು ಮಿಕ್ಸ್ ಮಾಡ್ಕೋತಾನೆ ಇರಬೇಕು. ಬಾಳೆಹಣ್ಣು ಯಾವಾಗಲೂ ಡೈರೆಕ್ಟು ಅದರೊಳಗಡೆ ಅಂದರೆ ಪಾತ್ರೆ ಒಳಗಡೆ ಹಾಕ್ಕೋಬಾರ್ದು. ಸ್ಟವ್ ಆನಲ್ಲೇ ಇದ್ದಾಗ ಸ್ಟವ್ ಆಫ್ ಮಾಡಿ ಒಂಚೂರು ತಣ್ಣಗಾದ್ಮೇಲೆ ಈ ಹಣ್ಣನ್ನು ಹಾಕ್ಕೋಬೇಕು. ಓಕೆ ಗಾಯ್ಸ್, ಈ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.